नमस्कार, मैं हूं आपके साथ सुहानी बहुगुना और आप देख रहे हैं पल्स 24 न्यूज। हुबली धारवाड़ जुड़वा शहर के लोगों को शीघ्र बस सेवा प्रदान करने के उद्देश्य से चिगरी बस BRTS योजना लागू की गई है। ये योजना हुबली धारवाड़ के जुड़वा शहरों को तुरंत जोड़ने के लिए राज्य में अपनी तरह की पहली लग्जरी AC बस सेवा है। दोनों शहरों के बीच प्रतिदिन सैकड़ों चिगरी बस चलती है। ये चिगरी बसें वातानुकूलित हैं, लेकिन आपको बता दें कि महिलाओं के लिए बस यात्रा मुफ्त नहीं की गई है। फिर भी जुड़वा शहर के लोग चिगरी बस सेवा से प्रभावित हैं। यह अनुमान लगाया गया था कि राज्य सरकार की शक्ति योजना से BRTS को भारी नुकसान होगा, लेकिन इन सब से परे चिगारी बस को यात्रियों से अच्छी प्रतिक्रिया मिल रही है। सरकारी आदेश के अनुसार राजहंस सहित कुछ वातानुकूलित बसों में मुफ्त यात्रा नहीं है, लेकिन चिगरी बस प्रणाली राज्य की पहली विभेदित सिटी बस सेवा है। इससे प्रतिदिन हजारों लोग लाभान्वित हो रहे हैं। हालांकि AC कनेक्टिविटी योजना मुफ्त बस योजना यात्रा के अंतर्गत नहीं आती है, लेकिन यात्रियों की संख्या दिन प्रतिदिन बढ़ती जा रही है। ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆಯಲ್ಲಿ BRTS ಚಿಗರಿ ಬಸ್ಸು ಏನು ಇದೆ ಅದು ಒಂದು 100 ವಾಹನಗಳ ಚಿಗರಿ ವಾಹನಗಳು ಕಾರ್ಯಾಚರಣೆ ಕಳೆದ 4-5 ವರ್ಷಗಳಿಂದ ಕಾರ್ಯಾಚರಣೆ ಆಗ್ತದೆ. ಕಳೆದ ವರ್ಷ ಜೂನಲ್ಲಿ ಶಕ್ತಿ ಸರ್ಕಾರದಿಂದ ಏನು ಒಂದು ಉಚಿತ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಬಂದ ನಂತರವೂ ಕೂಡ ನಮ್ಮ ಚಿಗರಿ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಅದು ಯಾವುದೇ ಕಡಿಮೆ ಆಗಿಲ್ಲ. ಅಷ್ಟೇ ಜನ ಒಂದು AC ಬಸ್ಸು ಸೇವೆಯನ್ನು ಬಳಸ್ತಾ ಇದ್ದಾರೆ. ಪ್ರತಿನಿತ್ಯ ಸರಾಸರಿ 80,000ದಿಂದ 1 ಲಕ್ಷದವರೆಗೂ ಜನ ಇದರಲ್ಲಿ ಪ್ರಯಾಣ ಮಾಡ್ತಾಯಿದ್ದಾರೆ ಇವಾಗಿನ. ಸೊ ಕಳೆದ ವರ್ಷ ಏನು ಶಕ್ತಿ ಯೋಜನೆ ಬರೋಕ್ಕಿಂತ ಮೊದಲು ಏನು ಪ್ರಯಾಣಿಸ್ತಾಯಿದ್ರು ಅಷ್ಟೇ ಪ್ರಮಾಣದ ಪ್ರಯಾಣಿಕರು ಈಗಲೂ ಅದರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಆಮೇಲೆ ಇದ್ರಾಗ ವಿಶೇಷವಾಗಿ ಪಾಸ್ ಅಂತ ಏನು ನಾವು ಇವಾಗ ಮುಂಚೆಯಿಂದ ಇದೆ, ಅದನ್ನು ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಪ್ರಯಾಣಿಕರಿಗೆ ಅದು ಅನುಕೂಲ ಇದೆ. ಅವರು ಪ್ರತಿ ದಿವಸ ಬರೀ ಅದನ್ನೇ ಸೇಮ್ ಮೆಟ್ರೋ ಕಾರ್ಡ್ ಥರ ಪಾಸನ್ನು ಬಳಸಿದಾಗ ಅವರು ಅದಕ್ಕೆ ಕರೆನ್ಸಿ ಹಾಕ್ಸಿದ್ರೆ, ಉದಾಹರಣೆಗೆ 200 ರೂಪಾಯಿ ಅದಕ್ಕೆ ಕರೆನ್ಸಿ ಹಾಕ್ಕೊಂಡ್ರೆ 220 ರೂಪಾಯಿ ಅಂದರೆ 10% ಎಕ್ಸ್ಟ್ರಾ ಅವರಿಗೆ ಕರೆನ್ಸಿ ಬರುತ್ತೆ. ಪ್ರತಿ ದಿವಸ ಅವರು ಯಾವುದೇ ಕ್ಯೂನಲ್ಲಿ ನಿಂತ್ಕೊಳ್ದೇ, ಅವರು ಎಲ್ಲೋ ನಿಲ್ದೇ ಪಾಸನ್ನು ಅಲ್ಲಿ ಅವರು ಟ್ಯಾಪ್ ಮಾಡೋದ್ರ ಮುಖಾಂತರ ಅವರಿಗೆ ಈಸಿಯಾಗಿ ಅವರು ಹೊರಗೆ ಹೋಗ್ಬೋದು ಮತ್ತು ಒಳಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೋದು. ಮತ್ತು ಅದು ವಿಶೇಷ ರಿಯಾಯಿತಿನೂ ಸಿಗುತ್ತೆ. ಎಲ್ಲ ಪ್ರಯಾಣಿಕರು ಅದನ್ನು ಉಪಯೋಗ ತೊಗೋಬೋದು ಅಂತ ನಾನು ಕೇಳ್ಕೊತೀನಿ. BRTS 100 ವಾಹನಗಳಿದೆ. 90ರಿಂದ 92 ವಾಹನಗಳು ಕಾರ್ಯಾಚರಣೆ ಆಗ್ತದೆ. ಇರುತ್ತೆ. ಪ್ರತಿ 2ರಿಂದ 3 ನಿಮಿಷಕ್ಕೆ ಒಂದು ಬಸ್ ಇದೆ. 2 ಥರದ್ದು ಸಾರಿಗೆ, 3 ಥರ ಸಾರಿಗೆ ಇದೆ. ಒಂದು ಲಿಮಿಟೆಡ್ ಸ್ಟಾಪ್ ಅಂದರೆ ಒಂದು 6ರಿಂದ 8 ಸ್ಟಾಪಿನ ಬಸ್ ಇದೆ. ಮತ್ತು ಈಗ CBTಯಿಂದ ಮಿತ್ರ ಸಮಾಜ, ಧಾರವಾಡ ಮಿತ್ರ ಸಮಾಜವರೆಗೂ ಒಂದಿದೆ. ಮತ್ತು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ ಧಾರವಾಡ ಹೊಸ ಬಸ್ ನಿಲ್ದಾಣದವರೆಗೂ ಮತ್ತು ಈ ಥರದ್ದು 3 ಥರದ್ದು ಸಾರಿಗೆ ಇದೆ. ಪ್ರತಿ 2ರಿಂದ 3 ನಿಮಿಷಕ್ಕೊಂದು ಬಸ್ಸಸ್ಸು ಅವೈಲಬಿಲಿಟಿ ಇದೆ. ಆದಾಯದಲ್ಲಿ ಏನು ಕಡಿಮೆ ಏನಾಗಿಲ್ಲ, ಅಷ್ಟೇ ಹೆಚ್ಚು ಕಡಿಮೆ ಕಳೆದ ವರ್ಷ ಏನಿತ್ತು ಅಷ್ಟೇ ಆದಾಯನೂ ಇದೆ. ಹೌದು. ಅಲ್ಲ, ಖರ್ಚು ಹೆಚ್ಚಕ್ಕಲ್ಲ. ಕಳೆದ ವರ್ಷ ಏನು ಆದಾಯ ಬರ್ತಾಯಿತ್ತು, ಏನು ಪ್ರಯಾಣಿಕರು ಇದು ಮಾಡ್ತಾಯಿದ್ರು ಅಷ್ಟೇ ಪ್ರಮಾಣದ ಆದಾಯನೂ ಇದೆ. ಅಷ್ಟೇ ಪ್ರಮಾಣದ ಪ್ರಯಾಣಿಕರು ಅದನ್ನು ಬಳಕೆ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು.